ಹಲೋ, ಹೌದಮ್ಮ, ಯಾರು? ಹೌದಾ? ಹಾಂ, ಹೇಳಮ್ಮ. ಹಾಂ, ಹೌದಾ? ಹಾಂ, ಸರಿನಮ್ಮ, ಸರಿ, ಓಕೆ. ಪಾಪ. ಪ್ರದೀಪ, ಪ್ರದೀಪ, ಏನಪ್ಪ ಇವತ್ತು ಅವನು ನನ್ನ ಹಳೆಯ ಗೆಳೆಯ ಒಬ್ಬವ ತೀರೋದು ನನ್ನ. ಈಗ ಫೋನ್ ಬಂದಿತ್ತೇನಪ್ಪ, ಇದ್ದಾಗ ಅವನೂ ಬರಲಿಲ್ಲ, ಅವ ಇರುವಾಗ ನಾನು ಅವನ ಕಡೆ ಹೋಗಲಿಲ್ಲ. ಈಗಿನ ಪರಿಸ್ಥಿತಿ ನೋಡಿದ್ರೆ ನನಗೆ ಅವನ ಮಣ್ಣಿಗೆ ಹೋಗೋಕ್ಕೂ ಆಗುದು. ನೀನ ಹೋಗಿ ಬಂದುಬಿಡಪ್ಪ. ಸರಿತಪ್ಪ, ಓಕೆ. ಯಾವಾಗೈತದ ಮಣ್ಣ? ಹಲೋ, ನಾನು ಸ್ವಲ್ಪ ಹೊರಗೆ ಬಂದಿದ್ದೆ. ನಮ್ಮ ಅಪ್ಪಾರ ಫ್ರೆಂಡ್ ಒಬ್ರು ತೀರ್ಕೊಂಡಿದ್ರೆ ಅವ್ರನ್ನ ನೋಡೋಕಂತ ಬಂದಿದ್ದೆ. ಹಂಗೆ ಏಜ್ ಆಗಿತ್ತು. ಏನು ಮಾಡೋದು, ಮನುಷ್ಯನ ಟೈಮ್ ಏಜ್ ಆದ್ಮೇಲೆ. ಬರ್ತೇನೆ, ಸಂಜೆ ಮಟ ಬರ್ತೇನೆ. ಬಂದು ನಾನು ಬೆಟ್ಟಕ್ಕೆ ನಿಂಗೆ ಕಾಲ್ ಮಾಡ್ತೇನೆ. ಹ್ಞೂ, ಸರಿ, ಸಂಜೆ ಮುಂದೆ ಕಾಲ್ ಮಾಡ್ತೀನಿ. ಇದ್ದಷ್ಟು ದಿನ ಆದಷ್ಟು ಬದುಕು, ಯಾಕಂದ್ರೆ ಭಾಳ ಜನ ಬದುಕಕ್ಕಾಗೋದಿಲ್ಲ. ಪ್ರದೀಪ, 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 ಏನಪ್ಪ ಆರಾಮ ಅನ್ಸೋಲ್ತ? ನೀನು ನೋಡ ಮಕ್ಕೊಂದಿಲ್ಲ? ಹೇಳಪ್ಪ, ಏನಾತ? ಅದಪ್ಪ, ನನ್ನ ಜೊತೆ ಕೆಲಸ ಮಾಡ್ತಿದ್ದಲ್ಲ ಸತೀಶ್ ನಾವು, ಅವನ ತಾಯಿ ತೀರೋಗಳಂತ. ಅದಕ್ಕೆ ಅಲ್ಲೊಂದು ಹೋಗಿ ಬಂದುಬಿಡಪ್ಪ. ಮತ್ತು ಇನ್ನೊಂದು, ಹೋದ ತಿಂಗಳೇನು ಮಣ್ಣಿಗೆ ಹೋಗಿದ್ದಲ್ಲ, ಅವ್ರದ್ದು ಈ ತಿಂಗಳ ಶ್ರಾದ್ದ ಇಟ್ಕೊಂಡಾರೇನಪ್ಪ. ಆ ಶ್ರಾದ್ದಕ್ಕೆ ಒಂದಿಷ್ಟು ಹೋಗಿ ಬಂದ್ಬಿಡು. ಹಾಂ, ಒಂದು ವಿಷಯ ಮಾಡ್ತಿದ್ದೇನಪ್ಪ. ಹೋದ ತಿಂಗಳು ಮಣ್ಣಿಗೇನು ಹೋಗಿದ್ದೆ ನೀನು? ಅವನಿಗೆ ಒಬ್ಬ ತಮ್ಮ ಅದಾನೇನಪ್ಪ. ಅವರಿಬ್ಬರು ಅವಳಿಗೆ ಒಳ್ಳೆ. ಮತ್ತು ನೀನು ಅವ್ನು ನೋಡಿ ಹೆದರಿಗಿದ್ರಿ, ನಾನು ನಿಮ್ಗೆ ಹೇಳಕ್ಕೆ ಮಾಡ್ತಿದ್ದೆ. ಮತ್ತು ನೀನು ಅವ್ನು ನೋಡಿ ಹೆದರಿಗಿದ್ರಿ, ನಾನು ಹೇಳಕ್ಕೆ ಮಾಡ್ತಿದ್ದೆ.